ಈ ಯೂನಿಟಿನ ಕವಿತೆನ ನೀವು ಸುಲಭವಾಗಿ ಓದಲು ಒಂದು ಹೊಸ ರೀಡಿಂಗ್ ರೂಲ್ನ ನಾವು ಈಗ ಕಲಿಯೋಣ. ಟೆಕ್ಸ್ಟ್ ಬುಕ್ ಪುಟ 38 ತೆರೆಯಿರಿ ಮತ್ತು ಸೆಕ್ಷನ್ ಎನ ನೋಡಿ. ವಾವಲ್ಸಿನ ಸೌಂಡ್ಸ್ ಅಂದರೆ ಶಬ್ದಗಳೇನು? ಅ, ಎ, ಇ, ಅ, ಅ. ವಾಟ್ ಆರ್ ದ ನೇಮ್ಸ್ ಆಫ್ ದ ವಾವಲ್ಸ್? ವಾವಲ್ಸಿನ ನೇಮ್ಸ್ ಅಂದರೆ ಹೆಸರುಗಳೇನು? ಎ, ಇ, ಐ, ಓ, ಯು. ಇಲ್ಲಿಯವರೆಗೆ ಹೆಚ್ಚಿನ ಪದಗಳಲ್ಲಿ ವಾವಲ್ಸ್ ತಮ್ಮ ಶಬ್ದಗಳನ್ನು ಹೇಳುತ್ತಿದ್ವು. ಆದರೆ ಕೆಲವು ಪದಗಳಲ್ಲಿ ವಾವಲ್ಸ್ ತಮ್ಮ ಹೆಸರನ್ನು ಹೇಳುತ್ತವೆ, ಶಬ್ದ ಅಲ್ಲ. ವಾವಲ್ಸ್ ತಮ್ಮ ಹೆಸರನ್ನು ಯಾವಾಗ ಹೇಳುತ್ತೆ? ಬಾಕ್ಸ್ 3ನ ಮೊದಲ ಪದನ ನೋಡಿ. ನೀವು ಇದನ್ನ ಓದ್ಬೋದಾ? ಟ, ಆ, ಪ, ಟ್ಯಾಪ್. ಈಗ ಟ್ಯಾಪ್ ಪದಕ್ಕೆ ಇ ಸೇರಿಸಿದಾಗ ಏನಾಗುತ್ತೆ? ಸುಮ್ಮನಿರುವ ತುಂಟ ಇ ಪಕ್ಕದಲ್ಲಿರುವ ವ್ಯಂಜನ ಅಂದರೆ ಪಿನ ಮೇಲಿಂದ ಜಿಗಿದು ಸ್ವರ ಎಗೆ ಕಚ್ಚುಗಳಿ ಕೊಡುತ್ತೆ. ಆಗ ಆ ಮೊದಲನೇ ಸ್ವರ ಎ ತನ್ನ ಹೆಸರನ್ನು ಕೂಗುತ್ತೆ, ಏ. ತನ್ನ ಶಬ್ದ ಆ ಅಲ್ಲ. ನಂತರ ಸುಮ್ಮನಿರುವ ತುಂಟ ಇ ಮೌನವಾಗುತ್ತದೆ, ಏನನ್ನೂ ಹೇಳಲ್ಲ. ಆದ್ರಿಂದ ಇಡೀ ಪದ ಈಗ ಏನಾಗುತ್ತೆ? ಟ, ಎ, ಪ, ಟೇಪ್ ಹೇಳುತ್ತೆ. ಟ, ಆ, ಪ, ಟ್ಯಾಪ್ಗೆ ಇ ಸೇರಿಸಿದಾಗ ಅದು ಟ, ಎ, ಪ, ಟೇಪ್ ಆಗುತ್ತೆ. ಈಗ ಸೆಕ್ಷನ್ ಬಿನ ನೋಡಿ. ನೀಲಿ ಬಾಕ್ಸ್ಗಳಲ್ಲಿರುವ ಎಲ್ಲ ಪದಗಳ ವಾವಲ್ಸ್ ಅವುಗಳ ಶಬ್ದನ ಹೇಳುತ್ತೆ. ಆ, ಎ, ಇ, ಅ, ಅ. ಪಿಂಕ್ ಅಥವಾ ಗುಲಾಬಿ ಬಾಕ್ಸ್ನಲ್ಲಿರುವ ಎಲ್ಲ ಪದಗಳ ಕೊನೆಯಲ್ಲಿ ಇ ಸೇರಿಸಲಾಗಿದೆ. ಆದ್ರಿಂದ ಈ ಪದಗಳ ಎಲ್ಲ ಮೊದಲನೇ ವಾವಲ್ಸ್ ಅವುಗಳ ಹೆಸರುಗಳನ್ನ ಹೇಳುತ್ತೆ. ಎ, ಇ, ಐ, ಓ, ಯು. ಈಗ ಪದದ ಕೊನೆಯಲ್ಲಿ ಸುಮ್ಮನಿರುವ ಇ ಸೇರಿಸಿದಾಗ ಪದದ ವಾವಲ್ಸ್ನ ಶಬ್ದಗಳು ಹೇಗೆ ವಾವಲ್ಸಿನ ಹೆಸರಾಗಿ ಬದಲಾಗುತ್ತೆ ಅಂತ ನೋಡೋಣ. ಓದುವಾಗ ಪದದ ಕೆಳಗೆ ನಿಮ್ಮ ಬೆರಳನ್ನು ಹಾಕಲು ಮರಿಬೇಡಿ. ಸೆಕ್ಷನ್ ಬಿನ ಮೊದಲನೇ ಬಾಕ್ಸ್ನಲ್ಲಿರುವ 3 ಪದಗಳನ್ನ ನೋಡಿ. ಇವುಗಳಿಗೆ ಸುಮ್ಮನಿರುವ ಇ ಸೇರಿಸಿದಾಗ ಎ ತನ್ನ ಹೆಸರನ್ನ ಹೇಳುತ್ತೆ, ಎ ಅಂತ. ಟ, ಆ, ಪ, ಟ್ಯಾಪ್ಗೆ ಇ ಸೇರಿಸಿದಾಗ ಅದು ಆಗುತ್ತೆ ಟ, ಎ, ಪ, ಟೇಪ್. ನನ್ನ ಜೊತೆ ಹೇಳಿ, ಟ, ಎ, ಪ, ಟೇಪ್. ಕ, ಆ, ಪ, ಕ್ಯಾಪ್ಗೆ ಇ ಸೇರಿಸಿದಾಗ ಅದೇನಾಗುತ್ತೆ? ಕ, ಎ, ಪ, ಕೇಪ್. ನನ್ನ ಜೊತೆ ಹೇಳಿ, ಕ, ಎ, ಪ, ಕೇಪ್. ಹ, ಆ, ಟ, ಹ್ಯಾಟ್ಗೆ ಇ ಸೇರಿಸಿದಾಗ ಅದಾಗುತ್ತೆ ಹ, ಎ, ಟ, ಹೇಟ್. ನನ್ನ ಜೊತೆ ಹೇಳಿ, ಹ, ಎ, ಟ, ಹೇಟ್. ಸೆಕ್ಷನ್ ಬಿನ 2ನೇ ಬಾಕ್ಸ್ನಲ್ಲಿರುವ 3 ಪದನ ನೋಡಿ. ಇವುಗಳಿಗೆ ಸುಮ್ಮನಿರುವ ಇ ಸೇರಿಸಿದಾಗ ಐ ತನ್ನ ಹೆಸರನ್ನ ಹೇಳುತ್ತೆ, ಐ ಅಂತ. ಕ, ಇ, ಟ, ಕಿಟ್ಗೆ ಇ ಸೇರಿಸಿದಾಗ ಅದೇನಾಗುತ್ತೆ? ಕ, ಐ, ಟ, ಕೈಟ್. ನನ್ನ ಜೊತೆ ಹೇಳಿ, ಕ, ಐ, ಟ, ಕೈಟ್. ಬ, ಇ, ಟ, ಬಿಟ್ಗೆ ಇ ಸೇರಿಸಿದಾಗ ಅದಾಗುತ್ತೆ ಬ, ಐ, ಟ, ಬೈಟ್. ನನ್ನ ಜೊತೆ ಹೇಳಿ, ಬ, ಐ, ಟ, ಬೈಟ್. ಶ, ಇ, ನ, ಶಿನ್ಗೆ ಇ ಸೇರಿಸಿದಾಗ ಅದಾಗುತ್ತೆ ಶ, ಐ, ನ, ಶೈನ್. ನನ್ನ ಜೊತೆ ಹೇಳಿ, ಶ, ಐ, ನ, ಶೈನ್. ಓದುವಾಗ ಪ್ರತಿ ಪದದ ಕೆಳಗೆ ನಿಮ್ಮ ಬೆರಳನ್ನು ಹಾಕಲು ಮರಿಬೇಡಿ, ಆಯ್ತಾ? ಸೆಕ್ಷನ್ ಬಿನ 3ನೇ ಬಾಕ್ಸ್ನಲ್ಲಿರುವ 3 ಪದಗಳನ್ನ ನೋಡಿ. ಇವುಗಳಲ್ಲಿ ಸುಮ್ಮನಿರುವ ಇ ಸೇರಿಸಿದಾಗ ಓ ತನ್ನ ಹೆಸರನ್ನು ಹೇಳುತ್ತೆ, ಓ ಅಂತ. ನ, ಆ, ಟ, ನಾಟ್ಗೆ ಇ ಸೇರಿಸಿದಾಗ ಅದಾಗುತ್ತೆ ನ, ಓ, ಟ, ನೋಟ್. ನನ್ನ ಜೊತೆ ಹೇಳಿ, ನ, ಓ, ಟ, ನೋಟ್. ಕ, ಆ, ನ, ಕಾನ್ಗೆ ಇ ಸೇರಿಸಿದಾಗ ಅದಾಗುತ್ತೆ ಕ, ಓ, ನ, ಕೋನ್. ನನ್ನ ಜೊತೆ ಹೇಳಿ, ಕ, ಓ, ನ, ಕೋನ್. ಮ, ಆ, ಪ, ಮಾಪ್ಗೆ ಇ ಸೇರಿಸಿದಾಗ ಅದ ಏನಾಗುತ್ತೆ? ಮ, ಓ, ಪ, ಮೋಪ್. ನನ್ನ ಜೊತೆ ಹೇಳಿ, ಮ, ಓ, ಪ, ಮೋಪ್.
ಸೆಕ್ಷನ್ ಬಿನ 4ನೇ ಬಾಕ್ಸ್ನಲ್ಲಿರುವ 3 ಪದಗಳನ್ನ ನೋಡೋಣ. ಇವುಗಳಿಗೆ ಸುಮ್ಮನಿರುವ ಇ ಸೇರಿಸಿದಾಗ ಯು ತನ್ನ ಹೆಸರನ್ನು ಹೇಳುತ್ತೆ, ಯು ಅಂತ. ಟ ಅ ಬ ಟಬ್ಗೆ ಇ ಸೇರಿಸಿದಾಗ ಅದಾಗುತ್ತೆ ಟ ಯು ಬ ಟ್ಯೂಬ್. ನನ್ನ ಜೊತೆ ಹೇಳಿ, ಟ ಯು ಬ ಟ್ಯೂಬ್. ಕ ಅ ಟ ಕಟ್ಗೆ ಇ ಸೇರಿಸಿದಾಗ ಅದಾಗುತ್ತೆ ಕ ಯು ಟ ಕ್ಯೂಟ್. ನನ್ನ ಜೊತೆ ಹೇಳಿ, ಕ ಯು ಟ ಕ್ಯೂಟ್. ಕ ಅ ಬ ಕಬ್ಗೆ ಇ ಸೇರಿಸಿದಾಗ ಅದಾಗುತ್ತೆ ಕ ಯು ಬ ಕ್ಯೂಬ್. ನನ್ನ ಜೊತೆ ಹೇಳಿ, ಕ ಯು ಬ ಕ್ಯೂಬ್. ಈಗ ಸೆಕ್ಷನ್ ಬಿನ 5ನೇ ಬಾಕ್ಸ್ನಲ್ಲಿರುವ 2 ಪದಗಳನ್ನ ನೋಡಿ. ಇವುಗಳಿಗೆ ಸುಮ್ಮನಿರುವ ಇ ಸೇರಿಸಿದಾಗ ಇ ತನ್ನ ಹೆಸರನ್ನು ಹೇಳುತ್ತದೆ. ಮೊದಲನೇ ಇ ತನ್ನ ಹೆಸರನ್ನು ಹೇಳುತ್ತೆ. ಪ ಎ ಟ ಪೆಟ್ಗೆ ಇ ಸೇರಿಸಿದಾಗ ಅದಾಗುತ್ತೆ ಪ ಇ ಟ ಪೀಟ್. ನನ್ನ ಜೊತೆ ಹೇಳಿ, ಪ ಇ ಟ ಪೀಟ್. ಪೀಟ್ ಅಂದರೆ ಒಂದು ಹುಡುಗನ ಹೆಸರು. ದ ಎ ಸ ದೆಸ್. ದೆಸ್ಗೆ ಯಾವುದೇ ಅರ್ಥ ಇಲ್ಲ. ಓಕೆ, ದ ಎ ಸ ದೆಸ್ಗೆ ಇ ಸೇರಿಸಿದಾಗ ಅದಾಗುತ್ತೆ ದ ಈ ಸ ದೀಸ್. ನನ್ನ ಜೊತೆ ಹೇಳಿ, ದ ಈ ಸ ದೀಸ್.